ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಸಿ ಪ್ರೋಗ್ರಾಮ್ ಅಲ್ಲಿ ಅರೇಸ್ ಅಂದ್ರೆ ಏನು ಅಂತ ಕಲಿಯೋಣ ಬನ್ನಿ. ಈ ಅರೇ ಅಂದ್ರೆ ಏನು? ದೇ ಆರ್ ಯೂಸ್ ಟು ಸ್ಟೋರ್ ಮಲ್ಟಿಪಲ್ ವ್ಯಾಲ್ಯೂಸ್ ಇನ್ ಅ ಸಿಂಗಲ್ ವೇರಿಯಬಲ್. ಸೊ ನಾವು ಮಲ್ಟಿಪಲ್ ವ್ಯಾಲ್ಯೂಸ್ ನಾವು ಒಂದೇ ವೇರಿಯಬಲ್ ಅಲ್ಲಿ ಸ್ಟೋರ್ ಮಾಡಬೇಕು ಅಂದ್ರೆ ಈ ತರ ಅರೇನ ಉಪಯೋಗಿಸ್ತೀವಿ. ಇದ್ರ ಸಿಂಟ್ಯಾಕ್ಸ್ ಬಂದ್ಬಿಟ್ಟು ಈ ತರ ಇರುತ್ತೆ. ಫಸ್ಟ್ ಡೇಟಾ ಟೈಪ್ ಕೊಡ್ಬೇಕು, ಆಮೇಲೆ ಅರೇ ನೇಮ್, ಆಮೇಲೆ ಅರೇ ಸೈಜ್ ನ ಈ ತರ ಸ್ಕ್ವೇರ್ ಬ್ರೇಸಸ್ ಮೇಲೆ ಒಳಗಡೆ ಕೊಡ್ಬೇಕು. ಇಲ್ಲಿ ನೋಡಿದ್ರೆ ನೀವು ಒಂದೇ ಡೇಟಾ ಟೈಪ್ ನ ಸ್ಪೆಸಿಫೈ ಮಾಡಕ್ಕಾಗೋದು. ಸೊ ಮಲ್ಟಿಪಲ್ ವ್ಯಾಲ್ಯೂಸ್ ನ ನೀವು ಸ್ಟೋರ್ ಮಾಡಿದ್ರು ಆ ಮಲ್ಟಿಪಲ್ ವ್ಯಾಲ್ಯೂಸ್ ಒಂದೇ ಡೇಟಾ ಟೈಪ್ ಆಗಿ ಇರಬೇಕು. ಸೊ 5 ಇಂಟ್ ವೇರಿಯಬಲ್ ನ ನೀವು ಒಂದು ಅರೇಗೆ ಹಾಕ್ಬೋದು, ಅಥವಾ 5 ಫ್ಲೋಟ್ ನ ಒಂದು ಅರೇಗೆ ಹಾಕ್ಬೋದು. ನೀವು ಒಂದು ಫ್ಲೋಟು, ಒಂದು ಇಂಟು, ಒಂದು ಕ್ಯಾರೆಕ್ಟರ್ ಆ ತರ ಎಲ್ಲ ನೀವು ಮಿಕ್ಸ್ ಮಾಡಿ ಹಾಕಕ್ಕೆ ಆಗೋದಿಲ್ಲ. ಎಕ್ಸಾಂಪಲ್ ಅಂತ ನೋಡ್ಬೇಕು ಅಂದ್ರೆ ಈ ತರ ಇರುತ್ತೆ. ಇಂಟ್ ಮೈ ಅರೇ ಸೈಜ್ 5 ಅಂತ ಕೊಡ್ಬೋದು. ಈಗ ನಾನು ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. ಇಲ್ಲಿ ನನ್ನ ಆನ್ಲೈನ್ ಕಂಪೈಲರ್ ಅಲ್ಲಿ ಒಂದು ಇಂಟ್ ಮೇನ್ ಫಂಕ್ಷನ್ ಬರ್ದಿದ್ದೀನಿ. ಈಗ ನಾನೊಂದು ನಂಬರ್ ನ ಡಿಕ್ಲೇರ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಸೊ num1 5, ಹಾಗೆ ನನಗೆ 5 ನಂಬರ್ಸ್ ಬೇಕು. ಸೊ num2 10, ಇಂಟ್ num3 ಈಕ್ವಲ್ಸ್ 15, ಇಂಟ್ num4 ಈಕ್ವಲ್ಸ್ 20, ಇಂಟ್ num5 ಈಕ್ವಲ್ಸ್ 25. ಈ ತರ 5 ನಂಬರ್ಸ್ ಬೇಕು ಅಂದ್ರೆ 5 ವೇರಿಯಬಲ್ಸ್ ನ ಡಿಕ್ಲೇರ್ ಮಾಡ್ಕೊಂಡು ಹೋಗ್ಬೋದು. 10 ಬೇಕು ಅಂದ್ರೆ 10 ಡಿಕ್ಲೇರ್ ಮಾಡ್ಬೇಕು. ಇನ್ನ ಜಾಸ್ತಿ 50, 100 ವೇರಿಯಬಲ್ಸ್ ಬೇಕು ಅಂತಂದಾಗ ನಾವು ಅದನ್ನ ಡಿಕ್ಲೇರ್ ಮಾಡ್ತಾ ಹೋಗ್ಬೇಕು. ಇದು ನಮ್ಗೆ ಮೇಂಟೆನೆನ್ಸ್ ಕೂಡ ಕಷ್ಟ ಆಗತ್ತೆ. ಅದ್ರ ಬದಲು ಒಂದೇ ಅರೇ ಅಲ್ಲಿ ಡಿಕ್ಲೇರ್ ಮಾಡ್ಬೋದು. ಸೊ ಅದಕ್ಕೆ ಫಸ್ಟ್ ಡೇಟಾ ಟೈಪ್ ಬರ್ದು ನಂಬರ್, ಇಲ್ಲಿ ನಾನು ಪ್ಲೂರಲ್ ಅಲ್ಲಿ ಕೊಡ್ತೀನಿ ನಂಬರ್ಸ್ ಅಂತ. ಸೈಜ್ ನ ನಾವು ಈ ತರ ಸ್ಕ್ವೇರ್ ಬ್ರೇಸಸ್ ಅಲ್ಲಿ ಕೊಡ್ಬೇಕು. ಸೊ ಸೈಜ್ 5, ಇಲ್ಲಿ ನನಗೆ 5 ನಂಬರ್ಸ್ ಸಾಕು. ಸೊ ಸೈಜ್ ಕೊಡ್ತೀನಿ. ಈ ಸೈಜ್ ಮ್ಯಾಂಡೇಟ್ರಿ ಅಲ್ಲ, ನೀವು ಕೊಡ್ಲಿಲ್ಲ ಅಂದ್ರೆ ಡೈನಮಿಕ್ ಆಗಿ ಅಲೋಕೇಟ್ ಆಗತ್ತೆ. ಬಟ್ ಯಾವಾಗ್ಲೂ ನಮ್ಮ ಪ್ರೋಗ್ರಾಮ್ ಅಲ್ಲಿ ನಾವು ಸೈಜ್ ನ ಮೆನ್ಷನ್ ಮಾಡೋದು ಒಳ್ಳೇದು. ಯಾಕೆ ಅಂದ್ರೆ ನಮ್ಗೆ ಅಷ್ಟು ಮೆಮರಿನ ನಮ್ಗೆ ನಮ್ಮ ಕಂಪ್ಯೂಟರ್ ಅಲ್ಲಿ ಅಲೋಕೇಟ್ ಮಾಡತ್ತೆ. ಸೊ ಈಗ ನಮ್ಗೆ ಅರೇನ ಡಿಕ್ಲೇರ್ ಮಾಡೋದು ಹೆಂಗೆ ಅಂತ ಗೊತ್ತಾಗಿದೆ. ನೆಕ್ಸ್ಟ್ ನಾವು ಡಿಕ್ಲೇರ್ ಮಾಡಿದ ತಕ್ಷಣ ಅದು ಏನ್ ಮಾಡುತ್ತೆ, ನಮ್ಮ ಕಂಪೈಲರ್ ಇಲ್ಲಿ ಹೋಗಿ ಇಷ್ಟು ಸ್ಪೇಸ್ ಬೇಕು, 5 ಸ್ಪೇಸ್ ಬೇಕು ನನಗೆ ಅಂತ ಒಂದು ರಿಸರ್ವ್ ಮಾಡ್ಬಿಡತ್ತೆ. ಅರೇ ಇಂಡೆಕ್ಸಸ್ ಆಲ್ವೇಸ್ ಸ್ಟಾರ್ಟ್ಸ್ ಫ್ರಮ್ 0. ಇಲ್ಲಿ ನಾವು ಇಂಡೆಕ್ಸ್ ಅಂತ ಏನ್ ಕರಿತೀವಿ ಅದು ಅರೇ ಪೊಸಿಷನ್ ಇರ್ಬೋದು, ಅಥವಾ ಈ ಕಾಲಮ್ ವ್ಯಾಲ್ಯೂ ಅಂತ ನಾವೇನ್ ಹೇಳ್ತೀವಿ ನಂಬರ್ ಅದಿರ್ಬೋದು. ಸೊ ನಾವು ಕಂಪ್ಯೂಟರ್ ಪ್ರೋಗ್ರಾಮ್ ಲ್ಯಾಂಗ್ವೇಜ್ ಅಲ್ಲಿ ಅದನ್ನ ಇಂಡೆಕ್ಸ್ ಅಥವಾ ಪೊಸಿಷನ್ ಅಂತ ಕರಿತೀವಿ. ಇದು ಅರೇಸ್ ಅಲ್ಲಿ ಯಾವಾಗ್ಲೂ 0 ಇಂದಾನೆ ಶುರು ಆಗುತ್ತೆ. ಇದು ಸಿ ಇರ್ಬೋದು, C++ ಇರ್ಬೋದು, ಪೈಥಾನ್, ಜಾವಾ, ಇದ್ರಲ್ಲೆಲ್ಲಾನು ಈ ಅರೇ ಇಂಡೆಕ್ಸ್ 0 ಇಂದಾನೆ ಶುರು ಆಗೋದು. ಸೊ ಈ ತರ ನಮ್ಮ ಮೆಮರಿ ಅಲೋಕೇಟ್ ಆಗಿರುತ್ತೆ. ಸೊ 0th ಪೊಸಿಷನ್ ಅಲ್ಲಿ ಒಂದು ವ್ಯಾಲ್ಯೂ, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಅಂತ. ಸೊ ನಾನು ಇಲ್ಲಿ ಅರೇ ಸೈಜ್ 5 ಅಂತ ಡಿಕ್ಲೇರ್ ಮಾಡಿರೋದ್ರಿಂದ ನನಗೆ 0 ಇಂದ 4 ತನಕ ಅಲೋಕೇಟ್ ಆಗಿರತ್ತೆ. ಈಗ ನಾನು ಇದಕ್ಕೆ ವ್ಯಾಲ್ಯೂಸ್ ನ ಹೆಂಗ್ ಕೊಡೋದು ಅಥವಾ ವ್ಯಾಲ್ಯೂಸ್ ನ ಹೇಗೆ ಆಕ್ಸೆಸ್ ಮಾಡೋದು ಅಂತ ನೋಡೋಣ. ಈಗ ನಾನು ಆ ಇಂಡೆಕ್ಸ್ ಬೇಸಿಸ್ ಮೇಲೆ ನಾನು ಪ್ರತಿಯೊಂದು ಕಾಲಮ್ಗೂ ವ್ಯಾಲ್ಯೂಸ್ ಕೊಡ್ಕೊಂಡು ಹೋಗ್ಬೋದು. ಸೊ ಮೈ ಅರೇ ಸ್ಕ್ವೇರ್ ಬೇಸಿಸ್ ಅಲ್ಲಿ ಆ ಇಂಡೆಕ್ಸ್ ಪೊಸಿಷನ್ ಹಾಕ್ತೀನಿ ಈಕ್ವಲ್ಸ್ 5, ಮೈ ಅರೇ ಸ್ಕ್ವೇರ್ ಬೇಸಿಸ್ ಅಲ್ಲಿ ಪೊಸಿಷನ್ ಹಾಕಿ ಈಕ್ವಲ್ಸ್ 10 ಅಂತ ಒಂದೊಂದಕ್ಕೆ ಕೊಡ್ತಾ ಹೋಗ್ಬೋದು. ಅವಾಗ ಈ ತರ ನಾವು ಡಿಕ್ಲೇರ್ ಮಾಡಿದಾಗ ಏನಾಗುತ್ತೆ ನೋಡಿ. ಸೊ 0th ಪೊಸಿಷನ್ ಅಲ್ಲಿ 5 ಬಂತು, ಫಸ್ಟ್ ಪೊಸಿಷನ್ ಅಲ್ಲಿ 10 ಬಂತು, ಸೆಕೆಂಡ್ ಪೊಸಿಷನ್ ಅಲ್ಲಿ 15 ಬಂತು, ಥರ್ಡ್ ಪೊಸಿಷನ್ ಅಲ್ಲಿ 20, ಫೋರ್ತ್ ಪೊಸಿಷನ್ ಅಲ್ಲಿ 25. ಈ ತರ ನಮ್ಗೆ ಸ್ಟೋರ್ ಆಗ್ತಾ ಹೋಗುತ್ತೆ. ಇದನ್ನ ಪ್ರಾಕ್ಟಿಕಲ್ ಆಗಿ ನೋಡೋಣ. ಸೊ ಈಗ ನಾನು ಡಿಕ್ಲೇರ್ ಮಾಡಿದ್ದೀನಿ. ಇದನ್ನ ನಮ್ಸ್ ಆಫ್ 0 ಈಕ್ವಲ್ಸ್ 5, ನಮ್ಸ್ ಆಫ್ 1 ಈಕ್ವಲ್ಸ್ 10, ನಮ್ಮ ಸೆಕೆಂಡ್ ಪೊಸಿಷನ್ ಅಲ್ಲಿ 15, ಹಾಗೆ ಇದರಲ್ಲಿ 20 ಅಂಡ್ ಲಾಸ್ಟ್ ಪೊಸಿಷನ್ ಅಲ್ಲಿ 25. ಈಗ ನಾನು ಈ ನಮ್ಸ್ ಆಫ್ 5 ಅಂತ ಕೊಟ್ರೆ ನನಗೆ ರನ್ ಟೈಮ್ ಅಲ್ಲಿ ಇಶ್ಯೂಸ್ ಬರುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ನೋಡಿ, ನಾನು ಇಲ್ಲಿ 5 ಅಂತಾನೆ ಡಿಕ್ಲೇರ್ ಮಾಡಿದ್ದೀನಿ. ಸೊ 0, 1, 2, 3, 4 ಇಷ್ಟರಲ್ಲೇ ನನಗೆ 5 ವ್ಯಾಲ್ಯೂಸ್ ಸ್ಟೋರ್ ಆಗಿದೆ. ಇದು ನನಗೆ
ಮೆಮರಿ ಕಂಪ್ಯೂಟರ್ ಅಲೋಕೇಟ್ ಮಾಡಿಲ್ಲ. ಸೊ ಈ ತರ ನಾವು ಅರೇ ಇಂಡೆಕ್ಸ್ ಔಟ್ ಆಫ್ ಬೌಂಡ್ ಎಕ್ಸೆಪ್ಷನ್ ಬರೋದಕ್ಕೆ ಚಾನ್ಸಸ್ ಮಾಡ್ಕೊಡ್ತೀವಿ. ಸೊ ಈ ತರ ಯಾವತ್ತು ಮಾಡಬಾರ್ದು. ಸೊ ಈ ರೀತಿ ನೀವು ಒಂದೊಂದೇ ಎಲಿಮೆಂಟ್ಸ್ ನ ಅಸೈನ್ ಮಾಡ್ಬೋದು. ಇದನ್ನ ಒಂದೇ ಸ್ಟೆಪ್ ಅಂದ್ರೆ ಇಷ್ಟು ಡಿಕ್ಲರೇಷನ್ ಮತ್ತೆ ಇನಿಷಿಯಲೈಸೇಷನ್ ನೀವು ಒಂದೇ ಸ್ಟೆಪ್ ಅಲ್ಲಿ ಕೂಡ ಮಾಡ್ಬೋದು. ಅದು ಹೇಗೆ ಅಂತ ನೋಡೋಣ. ಸೊ ಈಗ ನಾನು ಏನ್ ಡಿಕ್ಲೇರ್ ಮಾಡ್ತೀನಿ ನೋಡಿ, ಇಂಟ್ ನಂಬರ್ ಆಫ್ 5 ಸೈಜ್. ಈ ತರ ಫ್ಲವರ್ ಬ್ರೇಸಸ್ ಒಳಗಡೆ ಕಾಮಾ ಸಪರೇಟೆಡ್ ವ್ಯಾಲ್ಯೂಸ್ ನ ನೀವು ಕೊಡ್ಬೋದು. 5, 10, 15, 20, 25 ಅಂತ ಕಾಮಾ ಸಪರೇಟೆಡ್ ವ್ಯಾಲ್ಯೂಸ್ ಕೊಟ್ಟು ನಿಮ್ಮ ಅರೇ ಎಲಿಮೆಂಟ್ಸ್ಗೆ ನೀವು ಪ್ರತಿಯೊಂದು ಪೊಸಿಷನ್ ಅಲ್ಲಿ ವ್ಯಾಲ್ಯೂಸ್ ಸೆಟ್ ಮಾಡ್ತಾ ಹೋಗ್ತೀರಾ. ಸೊ ಇದು 0th ಪೊಸಿಷನ್, ಇದು 10 ಅನ್ನೋದು ಫಸ್ಟ್ ಪೊಸಿಷನ್, ಈ ತರ ಸೆಟ್ ಆಗ್ತಾ ಹೋಗುತ್ತೆ. ಸೊ ಈಗ ನೀವು ಅರೇನ ಹೇಗೆ ಡಿಕ್ಲೇರ್ ಮಾಡೋದು, ಹೇಗೆ ಇನಿಷಿಯಲೈಸ್ ಮಾಡೋದು ಅಂತ ನೋಡಿದ್ರಿ. ನೆಕ್ಸ್ಟ್ ಯೂಸರ್ ಇನ್ಪುಟ್ಸ್ ನ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ನೋಡೋಣ. ಸೊ ಈಗ ಇದನ್ನು ಕಮೆಂಟ್ ಮಾಡ್ತಾ ಇದೀನಿ ಸದ್ಯಕ್ಕೆ. ಇನ್ಪುಟ್ ಅಂಡ್ ಔಟ್ಪುಟ್ ವಿತ್ ಅರೇ ಅಂದ್ರೆ ನಾನು ಇವಾಗ ನಾನೇ ಇಲ್ಲಿ ಅಸೈನ್ ಮಾಡೋ ಬದಲು ಯೂಸರ್ ನ ಕೇಳ್ತೀನಿ 5 ನಂಬರ್ಸ್ ನ ಕೊಡು ಅಂತ. ಆ ನಂಬರ್ಸ್ ನ ನಾನು ಈ ಅರೇ ಒಳಗಡೆ ಸ್ಟೋರ್ ಮಾಡ್ಕೊಂತ ಹೋಗ್ತೀನಿ. ಅದ್ ಯಾವ ರೀತಿ ಮಾಡೋದು? ಸೊ ಫಸ್ಟ್ ನಮ್ಮ ಅರೇನ ಡಿಕ್ಲೇರ್ ಮಾಡೋಣ. 5 ಪೊಸಿಷನ್ ಇರುತ್ತೆ. ಇಲ್ಲಿ ಪ್ರಿಂಟ್ ಎಫ್ ಎಂಟರ್ ಫಸ್ಟ್ ನಂಬರ್, ಸ್ಕ್ಯಾನ್ %d ಯಾಕಂದ್ರೆ ಅದು ಇಂಟ್ ಇರೋದ್ರಿಂದ ಆಂಪರ್ಸೆಂಟ್ ನಂಬರ್ ಆಫ್ 0. ಸೊ ನಾವಿಲ್ಲಿ ಪೊಸಿಷನ್ ಕೂಡ ಡಿಕ್ಲೇರ್ ಮಾಡಬೇಕು. ಸೊ ನಾವ್ ಈ ಪೊಸಿಷನ್ ಡಿಕ್ಲೇರ್ ಮಾಡ್ಬಿಟ್ರೆ ದಿಸ್ ಇಸ್ ನಥಿಂಗ್ ಬಟ್ ಅ ವೇರಿಯಬಲ್ ತರ ಆಕ್ಟ್ ಮಾಡತ್ತೆ. ನಾವು ಪೊಸಿಷನ್ ಡಿಕ್ಲೇರ್ ಮಾಡಿಲ್ಲ ಅಂದ್ರೆ ನಮಗೆ ಕಂಪೈಲೇಷನ್ ಎರರ್ ಬರತ್ತೆ. ಸೊ ಇದೇ ರೀತಿ ಪ್ರತಿಯೊಂದು ನಂಬರ್ನು ತಗೊಳ್ಳೋಣ. ನಾವು ನೆಕ್ಸ್ಟ್ ಸೆಕೆಂಡ್ ನಂಬರ್ನ ತಗೊಳ್ಳೋಣ. ಎಂಟರ್ ಸೆಕೆಂಡ್ ನಂಬರ್ ಆಫ್ 1. ಇಲ್ಲಿ ನಾನು ನೆಕ್ಸ್ಟ್ ಲೈನ್ ನ ಪ್ರಿಂಟ್ ಮಾಡ್ತೀನಿ. ಹಾಗೆ ಥರ್ಡ್ ಮತ್ತೆ ಫೋರ್ತ್ ನ ತಗೊಳ್ಳೋಣ. ಸೊ ಎಂಟರ್ ಥರ್ಡ್ ನಂಬರ್, ಎಂಟರ್ ಫೋರ್ತ್ ನಂಬರ್, ಎಂಟರ್ ಫಿಫ್ತ್ ನಂಬರ್. ಇದೆಲ್ಲ ಯಾವ ಪೊಸಿಷನ್ಗೆ ಹೋಗ್ಬೇಕು? ನನಗೆ 2, 3, 4 ಈ ರೀತಿ ಬೇರೆ ಬೇರೆ ಪೊಸಿಷನ್ಗೆ ಹೋಗ್ಬೇಕು. ಸೊ ನಾವು ಇವಾಗ ಯೂಸರ್ ಇಂದ ಇನ್ಪುಟ್ ತಗೊಂಡಿದೀವಿ, ಅದನ್ನ ಔಟ್ಪುಟ್ ಆಗಿ ಹೇಗೆ ಪ್ರಿಂಟ್ ಮಾಡೋದು? ಪ್ರಿಂಟ್ ಎಫ್ ಅರೇ ಎಲಿಮೆಂಟ್ಸ್ ಆರ್ ಪ್ರಿಂಟ್ ಎಫ್ %d. ಇಲ್ಲಿ /t ಅಥವಾ /n ಕೊಡ್ಬೋದು. /t ಅಂದ್ರೆ ಟ್ಯಾಬ್ ಸ್ಪೇಸ್ ಕೊಡತ್ತೆ, /n ಅಂದ್ರೆ ನೆಕ್ಸ್ಟ್ ಲೈನ್ ಹೋಗುತ್ತೆ. ನಮ್ ಆಫ್ 0. ಸೊ ನನಗೆ ಫಸ್ಟ್ ಪೊಸಿಷನ್ ಅಲ್ಲಿ ಇರೋ ವ್ಯಾಲ್ಯೂ ಪ್ರಿಂಟ್ ಆಗತ್ತೆ. ಇದೇ ರೀತಿ ನನಗೆ ಪ್ರತಿಯೊಂದು ಪೊಸಿಷನ್ ಅಲ್ಲೂ ಪ್ರಿಂಟ್ ಆಗ್ಬೇಕು ಅಂದ್ರೆ ಅದನ್ನೇ ಕಾಪಿ ಪೇಸ್ಟ್ ಮಾಡಿ ಈ ತರ ಪೊಸಿಷನ್ ಚೇಂಜ್ ಮಾಡ್ತೀನಿ. 1, 2, 3 ಮತ್ತೆ 4. ಈಗ ಈ ಪ್ರೋಗ್ರಾಮ್ ನ ರನ್ ಮಾಡಿ ನಮ್ಗೆ ಔಟ್ಪುಟ್ ಏನ್ ಬರುತ್ತೆ ನೋಡೋಣ. ಸೊ ರನ್ ಮಾಡ್ತಾ ಇದೀನಿ. ಎಂಟರ್ ಫಸ್ಟ್ ನಂಬರ್ ಅಂತ ಕೇಳ್ತು 5, ಎಂಟರ್ ಸೆಕೆಂಡ್ ನಂಬರ್ 10, 15, 20, 25. ನೀವು ಯಾವ ನಂಬರ್ಸ್ ಬೇಕಾದ್ರೂ ಕೊಡ್ಬೋದು. ನೋಡಿ ನಂಗೆ ಅರೇ ಎಲಿಮೆಂಟ್ಸ್ ಪ್ರಿಂಟ್ ಆಗ್ತದೆ. 5, 10, 15, 20, 25 ಅಂತ ಪ್ರಿಂಟ್ ಆಯ್ತು. ಸೊ ಈ ರೀತಿ ನೀವು ಅರೇಸ್ಗೆ ಇನ್ಪುಟ್ ನೀವು ಅಸೈನ್ ಮಾಡ್ಬೋದು, ಹಾಗೆ ಅದನ್ನ ಔಟ್ಪುಟ್ ಕೂಡ ಮಾಡ್ಬೋದು. ಇಲ್ಲಿ ನೋಡಿದ್ರೆ ಈ ತರ ಸ್ಟೆಪ್ಸ್ ತುಂಬಾ ರಿಪೀಟ್ ಆಗ್ತವೆ. ಸೊ ನಾವು ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಏನ್ ನೋಡಿದ್ವಿ? ರಿಪೀಟೆಡ್ ಸ್ಟೇಟ್ಮೆಂಟ್ ನಾವು ಹ್ಯಾಂಡಲ್ ಮಾಡೋದಕ್ಕೆ ಪ್ರೋಗ್ರಾಮ್ ಅಲ್ಲಿ ಲೂಪ್ಸ್ ನ ಉಪಯೋಗಿಸ್ಬೋದು. ಸೊ ಅರೇಸ್ ನಾವು ಯಾವ ತರ ಲೂಪ್ ಮಾಡ್ಬೋದು ಅಂತ ನೋಡೋಣ. ಈಗ ನಾನು ಇದಿಷ್ಟು ಕಮೆಂಟ್ ಮಾಡ್ತಾ ಇದೀನಿ. ಈಗ ಮತ್ತೆ ಒಂದು ಅರೇನ ಡಿಕ್ಲೇರ್ ಮಾಡ್ತೀನಿ 5. ಮತ್ತೆ ಒಂದು ಲೂಪ್ಗೆ ಒಂದು ವೇರಿಯಬಲ್ ಬೇಕಲ್ವಾ, ಐ ಅಂತ ಡಿಕ್ಲೇರ್ ಮಾಡ್ತೀನಿ. ಇಲ್ಲಿ ನಾನು ಫಾರ್ ಲೂಪ್ ಉಪಯೋಗಿಸ್ತೀನಿ, ಯಾಕಂದ್ರೆ ಅರೇಸ್ ಜೊತೆ ಫಾರ್ ಲೂಪ್ ತುಂಬಾ ಈಸಿಯಾಗಿ ನಾವು ಉಪಯೋಗಿಸ್ಬೋದು. ಸೊ ಅರೇ ನನಗೆ ಪೊಸಿಷನ್ 0 ಇಂದ ಶುರು ಆಗೋದು. ಯಾವಾಗ್ಲೂ ಅರೇ ಇಂಡೆಕ್ಸ್ ಎಲ್ಲಿಂದ ಶುರು ಆಗುತ್ತೆ? 0 ಇಂದ ಶುರು ಆಗುತ್ತೆ. ಸೊ ಲೆಸ್ ದೆನ್ 5 i++.
ಈ ತರ ಇದ್ದಾಗ ನಾನು ಏನ್ ಮಾಡ್ಬೇಕು, ಫಸ್ಟ್ ಪ್ರಿಂಟ್ ಎಫ್ ಕೊಡ್ತೀನಿ, ಅಂದ್ರೆ ಫಾರ್ ಲೂಪ್ ಗಿಂತ ಮುಂಚೆ ಯೂಸರ್ನ ಕೇಳ್ತೀನಿ, ಎಂಟರ್ 5 ನಂಬರ್ಸ್ ಅಂತ ಕೇಳ್ತೀನಿ. ಸೊ ಯೂಸರ್ ಇನ್ಪುಟ್ ಮಾಡೋದನ್ನ ಈ ಸ್ಕ್ಯಾನ್ ಎಫ್ ನಾನು ಫಾರ್ ಲೂಪ್ ಒಳಗಡೆ ಹಾಕ್ತೀನಿ. ಸೊ %d ಆಂಪರ್ಸೆಂಟ್ ಪೊಸಿಷನ್ ಕೊಡ್ಬೇಕಲ್ವಾ, ಅದಕ್ಕೆ ಐ ಅಂತ ಕೊಡ್ತೀನಿ. ಸೊ ಏನಾಗುತ್ತೆ, ಫಸ್ಟ್ 0 ಇರೋದ್ರಿಂದ ಐ ವ್ಯಾಲ್ಯೂ ಇಲ್ಲಿ 0th ಪೊಸಿಷನ್ಗೆ ನಾವ್ ಎಂಟರ್ ಮಾಡಿರೋ ವ್ಯಾಲ್ಯೂ ಸ್ಟೋರ್ ಆಗುತ್ತೆ. ನೆಕ್ಸ್ಟ್ ಇನ್ಕ್ರಿಮೆಂಟ್ ಆಗೋದ್ರಿಂದ ಫಸ್ಟ್ ಪೊಸಿಷನ್ಗೆ ಹೋಗುತ್ತೆ, ಹಾಗೆ ಸೆಕೆಂಡ್ ಪೊಸಿಷನ್, ಹಾಗೆ ಥರ್ಡ್ ಪೊಸಿಷನ್, ಹಾಗೆ ಫೋರ್ತ್ ಪೊಸಿಷನ್ ತನಕ ಹೋಗಿ ಸ್ಟೋರ್ ಆಗುತ್ತೆ. ಹಾಗೆ ವ್ಯಾಲ್ಯೂಸ್ ನ ಪ್ರಿಂಟ್ ಮಾಡ್ಬೇಕು ಅಂದ್ರೆ ಪ್ರಿಂಟ್ ಎಫ್ ಅರೆ ಎಲಿಮೆಂಟ್ಸ್ ಆರ್ ಮತ್ತೆ ಒಂದು ಫಾರ್ ಲೂಪ್ i = 0, i <5, i ++. ಫಾರ್ ಲೂಪ್ ಒಳಗಡೆ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಹಾಕ್ಬೇಕು. ಸೊ ಪ್ರಿಂಟ್ ಎಫ್ %d ಮತ್ತೆ ಇಲ್ಲಿ /t ಕೊಡ್ತಾ ಇದೀನಿ ಟ್ಯಾಬ್ ಸ್ಪೇಸ್ಗೆ, ನಂಬರ್ ಆಫ್ i. ಸೊ ಇಲ್ಲಿ ಐ ವ್ಯಾಲ್ಯೂ ಇನ್ಕ್ರಿಮೆಂಟ್ ಆಗ್ತಾ ಹೋಗುತ್ತೆ. ಸೊ 0 ಇಂದ 4 ತನಕ ಇನ್ಕ್ರಿಮೆಂಟ್ ಹಾಕೊಂಡು ಅದರ ಪೊಸಿಷನ್ ಅಲ್ಲಿ ಯಾವ ವ್ಯಾಲ್ಯೂ ಸ್ಟೋರ್ ಆಗಿದೆಯೋ ಅದು ನಮಗೆ ಪ್ರಿಂಟ್ ಮಾಡ್ತಾ ಹೋಗುತ್ತೆ. ಸೊ ನೋಡಿ, ಇಷ್ಟು ರಿಪೀಟೆಡ್ ಸ್ಟೇಟ್ಮೆಂಟ್ಸ್ ನಾನು ಇಲ್ಲಿ ಒಂದೇ ಸ್ಟೇಟ್ಮೆಂಟ್ ಅಲ್ಲಿ ಬರಿಬಹುದು. ಹಾಗೆ ಸ್ಕ್ಯಾನ್ ಎಫ್ ಕೂಡ ರಿಪೀಟ್ ಮಾಡೋ ಬದಲು ಇಲ್ಲಿ ಒಂದೇ ಸತಿ ಬರಿಬಹುದು. ಇದು ನಾವು ಲೂಪಿಂಗ್ ಸ್ಟೇಟ್ಮೆಂಟ್ಸ್ ವಿಡಿಯೋದಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಿದೀವಿ. ಈಗ ಈ ಪ್ರೋಗ್ರಾಮ್ ನ ರನ್ ಮಾಡ್ತೀನಿ. ಸೊ ಓಕೆ, ಇಲ್ಲಿ ಸೆಮಿಕೋಲನ್ ಮಿಸ್ ಆಗಿದೆ. ಓಕೆ, ಇವಾಗ ನಾನು ಮತ್ತೆ ರನ್ ಮಾಡಿದಾಗ ಔಟ್ಪುಟ್ ಏನ್ ಬರುತ್ತೆ. ಸೊ ಓಕೆ, ಎಂಟರ್ 5 ನಂಬರ್ಸ್ ಅಂತ ಬಂತು. ಇಲ್ಲಿ ನಾನು ಸ್ಪೇಸ್ ಕೊಡ್ತಾ ನಂಬರ್ಸ್ ನ ಎಂಟರ್ ಮಾಡ್ತಾ ಇದೀನಿ. 5, 10, 15, 20, 25. ನೀವು ಎಂಟರ್ ಕೂಡ ಕೊಡ್ಬೋದು, ಸ್ಪೇಸೇ ಕೊಡ್ಬೇಕು ಅಂತ ಏನಿಲ್ಲ. ನೋಡಿ, ನನಗೆ ನೀಟಾಗೆ ಪ್ರಿಂಟ್ ಆಯ್ತು. ಸೊ ಆ ಪೊಸಿಷನ್ ಅಲ್ಲಿ ಆ ವ್ಯಾಲ್ಯೂ ಹೋಗಿ ಸ್ಟೋರ್ ಆಗಿದೆ ಅಂತ ಅರ್ಥ. ಸೊ ಈ ರೀತಿ ನೀವು ಅರೇಸ್ ನ ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಕೂಡ ಉಪಯೋಗಿಸಬಹುದು. ನಿಮ್ಗೆ ಒಂದು ಚಾಲೆಂಜ್ ಅಂದ್ರೆ ಫಾರ್ ಲೂಪ್ ಬದಲು ವೈಲ್ ಲೂಪ್ ಮತ್ತೆ ಡೂ ವೈಲ್ ಲೂಪ್ ನ ಕೂಡ ಉಪಯೋಗಿಸ್ಬಿಟ್ಟು ನೀವು ಅರೇ ವ್ಯಾಲ್ಯೂಸ್ ನ ತಗೊಳ್ಳೋದು ಹಾಗೆ ಪ್ರಿಂಟ್ ಮಾಡೋದನ್ನ ಟ್ರೈ ಮಾಡಿ ನೋಡಿ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಸ್ಟ್ರಿಂಗ್ಸ್ ಬಗ್ಗೆ ಕಲಿಯೋಣ. ನಮ್ಮ ವೆಬ್ಸೈಟ್ www.kalyona.com ನ ನೀವು ವಿಸಿಟ್ ಮಾಡಿದ್ರೆ ಇನ್ನು ಹೆಚ್ಚು ಟೆಕ್ನಿಕಲ್ ಮತ್ತೆ ನಾನ್ ಟೆಕ್ನಿಕಲ್ ಕೋರ್ಸಸ್ಗಳು ಇರುತ್ತೆ. ಅದಕ್ಕೆ ನೀವು ಎನ್ರೋಲ್ ಆಗಿ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಿಮ್ಗೆ ಏನೇ ಕ್ವೆಶನ್ಸ್ ಇದ್ರು ನಮ್ಗೆ ಕಮೆಂಟ್ ಮೂಲಕ ನೀವು ತಿಳಿಸಬಹುದು. ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.